ಹಾಯ್ ಎಲ್ರಿಗೂ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ಷು. ಸೊ ಈ ಜರ್ಸಿ ನೋಡಿದ ಕೂಡಲೇ ಗೊತ್ತಾಕಿರ್ಬೋದು ಇದು ಯಾವ ಟೀಮ್, ಇಂಡಿಯಾ ಟೀಮ್ ಜರ್ಸಿ. ಸೊ ಅದಕ್ಕೆ ಏನೈತಿ, ನಾ ಭಾಳ ದಿವಸ ನೋಡ್ಲತ್ತಿದ್ದೆ ಕ್ರಿಕೆಟ್ ವಿಡಿಯೋ ಮಾಡ್ಬೇಕು ಅನ್ಲತ್ತಿದ್ದೆ. ಸೊ ಆದ್ರೆ ಇದು ಸಿಕ್ಕಿರಲಿಲ್ಲ. ಆದ್ರೆ ಇವತ್ತು ಬರೋಬ್ಬರಿ ಸಿಕ್ತು. ಯಾಕಂದ್ರೆ ಸದ್ಯಕ್ಕೆ ಇನ್ನೇನು ಸೆಪ್ಟೆಂಬರ್ 9ಕ್ಕೆ ಏಷ್ಯಾ ಕಪ್ ಬರ್ತೈತಿ. ಇವತ್ತು ಸೆಪ್ಟೆಂಬರ್ 7 ತಾರೀಕು. ಇವತ್ತಿನ ವಿಡಿಯೋದಾಗ ಏನೈತಿ, ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ಹೆಂಗಿರ್ತೈತಿ, ಏಷ್ಯಾ ಕಪ್ ಸಂಬಂಧತೆ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11, ಸಾದಾ ಸೀದಾ ಪ್ಲೇಯಿಂಗ್ 11 ಅಲ್ಲ, ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಇಂಡಿಯಾ ಟೀಮ್ ಇದ್ರ ಪಕ್ಕ ನಮ್ಮ ಇಂಡಿಯಾ ಟೀಮ್ ಏಷ್ಯಾ ಕಪ್ ಗೆಲ್ಲೋದು ಪಕ್ಕ. ಇಂಥ ಪ್ಲೇಯಿಂಗ್ 11 ನೋಡಿ ಈ ವಿಡಿಯೋದಾಗ. ಅದಕ್ಕೆ ಈ ಪ್ಲೇಯಿಂಗ್ 11 ನೋಡ್ಲಕ್ ವಿಡಿಯೋನ ಕೊನೆಯವ್ರು ನೋಡ್ರಿ, ಹಂಗ ವಿಡಿಯೋಕ್ಕೊಂದು ಲೈಕ್ ಮಾಡ್ಕೆ. ಏಷ್ಯಾ ಕಪ್ 2025 ಅದು T20 ಫಾರ್ಮ್ಯಾಟ್ನಾಗ. ಈ ಸಲ ಯಾವುದೇ ICC ಟೂರ್ನಮೆಂಟ್ ಒಳಗೆ ಫಸ್ಟ್ ಟೈಮ್ ಟೀಮ್ ಇಂಡಿಯಾ ರೋಕೋ ಇಲ್ಲಾರ್ದೆ ಹೊರಗೆ ಇಳಿಯತೈತಿ. ಅದು ಆಸ್ ಅ ಟೂರ್ನಮೆಂಟ್ಗೆ. ದಿಸ್ ಈಸ್ ವೆರಿ ರಿಯರ್ ಟು ಅರ್ನ್ ಅಂತ ಈ ರಿಸೀವ್ ಅಂತ ಹೇಳ್ಬೇಕು. ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇರಂಗಿಲ್ಲ ಒಂದು ಟೂರ್ನಮೆಂಟ್ ಅನ್ನಕ. ಓಕೆ, ಅವ್ರಿಬ್ರು ಅನುಪಸ್ಥಿತಿ ಒಳಗೆ ಇದು ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿ ಒಳಗೆ ನಮ್ಮ ಟೀಮ್ ಇಂಡಿಯಾ ಈ ಸಲ ಏಷ್ಯಾ ಕಪ್ ಆಡ್ಲತೈತಿ. ಅದ್ರೊಳಗೆ ಮನೆ ಸ್ಕ್ವಾಡ್ ಅನೌನ್ಸ್ ಮಾಡಿದ್ರು, ಅದ್ರ ಬಗ್ಗೆ ಸ್ಕ್ವಾಡ್ ರಿವ್ಯೂ ಮಾಡಿದ್ದೆ. ಆದ್ರೆ ಇವತ್ತಿನ ವಿಡಿಯೋ ಏನೈತಿ, ಪ್ಲೇಯಿಂಗ್ 11 ನೋಡು. ಈ ಪ್ಲೇಯಿಂಗ್ 11 ಇಟ್ಟು ಮಸ್ತ್ ಐತಿ ಅಂದ್ರೆ ನಂಬರ್ 1 ಐತಿ ಒಟ್ಟ. ಆ ಪ್ಲೇಯಿಂಗ್ 11 ಪರ್ಟಿಕ್ಯುಲರ್ ಈ ಪ್ಲೇಯರ್ನ ಎದಕ್ಕೆ ತೊಗೊಂಡಿರುತ್ತೆ ಎಲ್ಲ ಸೇರ್ಸಿ ಹೇಳ್ಕೊತ ಹೋಗೋಣ. ಸೊ ಓಕೆ, ನೋಡ್ಕೊತ ಹೋಗೋಣ ಪ್ಲೇಯಿಂಗ್ 11 ಹೆಂಗೈತಿ. ಪ್ರಾಬಬಲ್ ಪ್ಲೇಯಿಂಗ್ 11 ಈ ಪ್ಲೇಯಿಂಗ್ 11 ಹೆಚ್ಚು ಆಡಿಸ್ಬೋದು ನಾ ಅನ್ಕೋತೀನಿ ಪರ್ಸನಲಿ, ಐ ಫೀಲ್. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಪ್ಲೇಯಿಂಗ್ 11. ಓಕೆ, ಓಪನಿಂಗ್ ಒಳಗೆ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ. ಫಸ್ಟ್ ಇವ್ರಿಬ್ರು ಎದಕ್ಕೆ ಹೇಳ್ಬಿಡ್ತೀನಿ. ಅಭಿಷೇಕ್ ಶರ್ಮಾ ನೀವು ನೋಡ್ರಿ, ಈಗ ಕರೆಂಟ್ T20 ರ್ಯಾಂಕಿಂಗ್ ಒಳಗೆ 1ನೇ ನಂಬರ್ ಪ್ಲೇಯರ್ ಅದಾರು. ಸೊ ನೀವು 1ನೇ ನಂಬರ್ ಇದ್ದ ಪ್ಲೇಯರ್ನ ಎಂದಿಗೂ ಬಿಡ್ಲಕ್ಕೆ ಚಾನ್ಸ್ ಇಲ್ಲ. ಅಟ್ಲೀಸ್ಟ್ ನೀವು ಏನಾರ ಬಿಟ್ರೆ ಪಕ್ಕ ಹಾಪ, ನೀವು ಗೊತ್ತ ಪಕ್ಕ ನೀವು ಮಳ್ಳಿದ್ರೆ ಇಂಥ ಟೀಮ್ ಪ್ಲೇಯರ್ನ ಬಿಡ್ತೀರ ಅಷ್ಟು ಪಕ್ಕ ಮಳ. ನೀವು ಅಭಿಷೇಕ್ ಶರ್ಮಾ ಅಂತ ಪ್ಲೇಯರ್ನ ಬಿಡ್ತೀರ ಪಕ್ಕ ಮಳ್ಳಿ ನೀವು. ಸೊ ಅದಕ್ಕೆ ಬಿಡಂಗ್ ನಮ್ಮ BCCI ಶಾಣೆ ಐತಿ, ಅದಕ್ಕೆ ಇವ್ರನ್ನ ಬಿಡಂಗಿಲ್ಲ. ಇನ್ನು ಸೆಕೆಂಡ್ ನಂಬರು ನಮ್ಮ ಸಂಜು ಸ್ಯಾಮ್ಸನ್ ಅವರು. ಇದಕ್ಕೆ ಇವ್ರ ಮೇಲೆ ಭಾಳ ಕ್ವಶನ್ ಇದ್ದು, ಇವ್ರನ್ನ ಆಡಿಸ್ಬೇಕೋ ಬೇಡ ಅಂತ ಹೇಳಿ. ಅದಕ್ಕೆ ಇವರು ಕೇರಳ ಪ್ರೀಮಿಯರ್ ಲೀಗ್ನ ಸಿಕ್ಕಂಗೆ ಉತ್ತರ ಬೆಕ್ಕದಂಗೆ ಆನ್ಸರ್ ಕೊಟ್ಟರು. ರನ್ ಹೊಡಿ ಮೂಲಕ 100 ಹೊಡೆದಾರು, ಸೆಂಚುರಿ ಹೊಡೆದಾರು, ಒಟ್ಟು 50, 60 ಸಿಕ್ಕಂಗೆಲ್ಲ ಬ್ಯಾಟಿಂಗ್ ಆಡೋರು. ಮಸ್ತ್ ಪರ್ಫಾರ್ಮೆನ್ಸ್ ಕೊಟ್ಟಾರು KCL ಒಳಗೆ, ಕೇರಳ ಪ್ರೀಮಿಯರ್ ಲೀಗ್ ಒಳಗೆ. ಅದಕ್ಕೆ ಏನೈತಿ, ಇವ್ರು ಸ್ಟಾರ್ಟಿಂಗ್ ಇವ್ರ ಓಪನಿಂಗ್ ಐತಿ ಫಿಕ್ಸ್ ಅಂತ ಹೇಳ್ಬೇಕು. ಇನ್ನು 3ನೇ ನಂಬರ್ ಇಲ್ಲಿ ಒಂದು ನಮ್ಮ ಮಜಾ ಏನಂದ್ರೆ, ಈ ಟೀಮ್ನಾಗ ಶುಭ್ಮನ್ ಇರಂಗಿಲ್ಲ. ನನ್ನ ಪ್ರಕಾರ ವೈಸ್ ಕ್ಯಾಪ್ಟನ್ಸ್ ಕೊಟ್ಟಾರ ಕರೆ. ಆದ್ರೂ ಇರೋ ಡೌಟ್ ಎದಕ್ಕಾರ ಅವರು T20 ಫಾರ್ಮ್ಯಾಟಿಗೆ ಸೆಟ್ ಆಗೋದು ಸ್ವಲ್ಪ ಭಾಳ ಡೌಟ. ಆದ್ರೂ ನೋಡುವ. ಆದ್ರೆ ನನ್ನ ಟೀಮ್ನ ಅಂತೂ ಇರಂಗಿಲ್ಲ ಇವರು. ನೀವು ಮೊದಲೇ ಹೇಳ್ಬಿಡ್ತೀನಿ. 3ನೇ ನಂಬರ್ ಬರ್ತಾರೋ ತಿಲಕ್ ವರ್ಮಾ. ನಿಮ್ಗೆ ಗೊತ್ತೈತಿ ತಿಲಕ್ ವರ್ಮಾ ನಂಬರ್ ಭಾರಿ ಪ್ಲೇಯರ್, ಒಟ್ಟ ನಂಬರ್ 1 ಅಂತ ಹೇಳ್ಬೇಕು. ಅಂತ ಪ್ಲೇಯರ್ T20 ಒಳಗೆ ಸಿಗೋದು ಭಾಳ ಕಮ್ಮಿ. ಅಂಥವ್ರೊಳಗೆ ಸಿಕ್ಕರ ಅವ್ರನ್ನ ಬಿಡಂಗಿಲ್ಲ. 3ನೇ ನಂಬರ್ ಆಡ್ತಾರೋ ತಿಲಕ್ ವರ್ಮಾ. ಇನ್ನು 4ನೇ ನಂಬರ್ ಗೊತ್ತೈತಿ ನಿಮ್ಗೆ, ನಮ್ಮ ಸೂರ್ಯಕುಮಾರ್ ಯಾದವ್ ಅವ್ರನ್ನ ಎಲ್ಲಿ ಬಿಡ್ಲಕ್ಕೆ ಬರೋಲ್ಲ 4ನೇ ನಂಬರ್. ಅದಕ್ಕೆ 4ನೇ ನಂಬರ್ ಐತಿ ಸೂರ್ಯಕುಮಾರ್ ಯಾದವ್ ಅವ್ರು ಆಡ್ತಾರೋ. ಇವ್ರು 4ನೇ ನಂಬರ್ ಆಡ್ತಾರೋ. ಇನ್ನು 5ನೇ ನಂಬರ್ ಐತಿ ಶಿವಮ್ ದುಬೆ. ಶಿವಮ್ ದುಬೆ ಅವ್ರು ಆಡ್ತಾರೆ 5ನೇ ನಂಬರ್. ಸೊ ಇವರು ಈ ವರ್ಷ IPL ಪಕ್ಕ ಪರ್ಫಾರ್ಮೆನ್ಸ್ ಬರ್ಲಿಕ್ಕರೆ ನೋಡು. ಆದ್ರೆ ಏಷ್ಯಾ ಕಪ್ನ ಬಂದ್ರು ಬರ್ಬೋದು, ಹೇಳಕ್ ಬರಲ್ಲ. ಓಕೆ, ಇವರು ಇನ್ನು 6ನೇ ನಂಬರ್ ನಮ್ಮ ಕ್ಲಚ್ ಹಾರ್ದಿಕ್ ಪಾಂಡ್ಯ. ಹೊಸ ಹೇರ್ ಕಟ್ ಬೇರೆ ಮಾಡಿಸ್ಕೊಂಡಾರು. ಹೊಸ ಹೇರ್ ಕಟ್ ಒಳಗೆ ಹೊಸ ಸ್ಟೈಲು, ಹೊಸ ಹಾರ್ದಿಕ್ ಪಾಂಡ್ಯ ಏನು ಬರ್ತಾರ ನೋಡ್ಬೇಕೈತಿ. ಮಸ್ತಾಗಿ ಆಡ್ತಾರೋ. ಅದಕ್ಕೆ 6ನೇ ನಂಬರ್ ಇವ್ರದಾರು. ಇನ್ನು 7ನೇ ನಂಬರ್ ಐತಿ ಜಿತೇಶ್ ಶರ್ಮಾ. 7ನೇ ನಂಬರ್ ತನಕ ಹೆವಿ ಬ್ಯಾಟಿಂಗ್ ಐತಿ ಗುರು. ಇದು ಇಂಡಿಯಾ ಟೀಮಿಂದು ಮಸ್ತ್ ಐತೈತಿ ಹೇಳ್ಬೇಕು ಬ್ಯಾಟಿಂಗ್ ಹತ್ರ. ನಂಬರ್ 7 ತನಕ ಬ್ಯಾಟಿಂಗು. ಇನ್ನು ಜಿತೇಶ್ ಶರ್ಮಾ ಅದು ನೋಡ್ರಿ ನಮ್ಮ RCB ಹೆಂಗ್ ಆಡ್ಯಾರ. ಜಿತೇಶ್ ಶರ್ಮಾ ಇಸ್ ಡೋಂಟ್ ಫಿಯರ್ ಹಂಗೈತಿ. ಇನ್ನು 8ನೇ ನಂಬರ್ ಯಪ್ಪು ಅಕ್ಷರ್ ಪಟೇಲ್. 8ನೇ ನಂಬರ್ 7 ತನಕ ಬ್ಯಾಟಿಂಗ್. ಇನ್ನ ಏನ್ ಬೇಕು ಟೀಮ್ ಇಂಡಿಯಾಕ್ಕೆ? ಇದು ಬಿಟ್ರೆ ಒಂದು ಟೀಮ್ ಗೆಲ್ಲಕ್ಕೆ ಏನ್ ಬೇಕು? ನಂಬರ್ 7 ತನಕ ಬ್ಯಾಟಿಂಗ್ ರೀ, ವಿತ್ ಬಾಲಿಂಗ್. ಅಪ್ಪ ಡೇಂಜರ್ಸ್ ಟೀಮ್ ಅಂತ ಹೇಳ್ಬೋದು. 1 ಆಫ್ ದಿ ಡೇಂಜರ್ಸ್ ಟೀಮ್ ಅಂತ ಹೇಳ್ಬೇಕು ಈ ಟೀಮ್ ಹತ್ರ. ಇನ್ನು 9ನೇ ನಂಬರು ನಮ್ಮ ಜಸ್ಪ್ರೀತ್ ಬುಮ್ರಾ. ತೀರಾ ವೆರಿ ಡೇಂಜರಸ್ ಟೀಮ್ ಆಯ್ತು. ಇದಕ್ಕರ ಬುಮ್ರಾ ಅವ್ರ ಇದ್ರೆ ಗೊತ್ತೈತಿ ಎದ್ರಕಿನ್ ಟೀಮ್ ಪಕ್ಕ ಅರ್ಧ ಅಂಜಿರ್ತೈತಿ. ಅದಕ್ಕೆ ಬುಮ್ರಾ ಅವ್ರದಾರು. ಇವರು 9ನೇ ನಂಬರ್. 10ನೇ ನಂಬರ್ ಐತಿ ಹರ್ಷಿಪ್ ಸಿಂಗ್. ಸ್ವಿಂಗ್ ಈಸ್ ಕಿಂಗ್ ಅನ್ಕತಕ ಸ್ವಿಂಗ್ ಮಾಡ್ಲಕ್ಕ ನಂಬರ್ 1 ಬೌಲರ್ ಇವರು. ಇವ್ರದಾರು. ಮತ್ತು ಅವ್ರ ಐತಿ ವರುಣ್ ಚಕ್ರವರ್ತಿ. ದಿಸ್ ಈಸ್ ಟೀಮ್ ದ ಮೈತ್ ದ ಏನ್ ಹೇಳ್ಬೇಕು, ಡೆಡ್ಲಿ ಟೀಮ್ ಅಂತ ಹೇಳ್ಬೇಕು ಏಷ್ಯಾ ಕಪ್. ಸೊ ಈ ಟೀಮ್ ಏಷ್ಯಾ ಕಪ್ನ ಈ ಪ್ಲೇಯಿಂಗ್ 11 ಆಡ್ಸಿರ ಮಸ್ತ್ ಆಗಿರ್ತೈತಿ. ಕಪ್ ಗೆಲ್ಲು ಪ್ಲೇಯಿಂಗ್ 11 ಅಂತ ನಾ ಅನ್ಕೋತೀನಿ ಪರ್ಸನಲಿ, ಐ ಫೀಲು. ನಿಮ್ಗೆ ಯಾವ ಪ್ಲೇಯಿಂಗ್ ಏನು ಇರ್ತೈತಿ ಅದನ್ನ ವಿಡಿಯೋ ತರ ಕಾಮೆಂಟ್ ಮಾಡಿರಿ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ.